ಅವರ್ ನೇಚರ್ ಲೈಫಿಗೆ ವೆಲ್ಕಮ್. ಇವತ್ತು ನಾನು ನಿಮ್ಮ ಹತ್ತಿರ ಹಂಚಿಕೊಳ್ಳಲು ಬಂದಿರುವ ವಿಷಯ ಪ್ರತಿ ಹಿಂದೂ ಧರ್ಮದ ಮನೆಯ ಮುಂಭಾಗದಲ್ಲಿ ಕಾಣಬರುವ ವೃಂದಾಳ ವಿಷಯ. ಹೌದು, ಅದೇ ತುಳಸಿ ಅಥವಾ ತುಳಸಿ ಕಟ್ಟೆ. ಈಕೆ ಕಾಲನೇಮಿ ಎನ್ನುವಾತನ ಮಗಳಾಗಿದ್ದು ವಿಷ್ಣುವಿನ ಅತಿ ಪ್ರಿಯ ಭಕ್ತಳಾಗಿದ್ದಳು ಮತ್ತು ಅತ್ಯುತ್ತಮ ಸುಂದರಿಯೂ ಆಗಿದ್ದಳು. ಜನಾರ್ದನ ಎಂಬ ರಾಕ್ಷಸನ ಮಡದಿಯಾಗಿದ್ದಳು ವೃಂದ. ವಿಷ್ಣುವಿನ ವರ ಪಡೆದು ಮತ್ತೆ ಹುಟ್ಟಿ ಬಂದವಳೇ ಲಕ್ಷ್ಮಿಯ ಒಂದು ಭಾಗವಾಗಿರುವ ತುಳಸಿಯ ರೂಪದಲ್ಲಿ ಜನಿಸುತ್ತಾಳೆ. ಅವಳು ನಿಮ್ಮ ಮನೆಯಲ್ಲಿ ಕಾಣಬರುವ ತುಳಸಿ. ಹಾಗಾದರೆ ನಮ್ಮ ಮನೆಯ ಮುಂದೆ ತುಳಸಿ ಕಟ್ಟೆ ಏಕಿರುತ್ತದೆ ತಿಳಿಯೋಣ ಬನ್ನಿ. ಹೌದು, ವಿಷ್ಣುವಿನ ವರ ಪಡೆದ ಈಕೆ ಪವಿತ್ರ ಗಿಡ ತುಳಸಿಯಾಗಿರುತ್ತಾಳೆ. ತುಳಸಿ ಒಂದು ಹೆಣ್ಣು. ಬೆಳಿಗ್ಗೆ ಎದ್ದ ತಕ್ಷಣ ಮನೆಯ ಮುಂಭಾಗದಲ್ಲಿ ತುಳಸಿ ಕಟ್ಟೆ ನೋಡುವುದು ಪದ್ಧತಿ ಹಿಂದಿನಿಂದಲೂ ಇತ್ತು. ಮತ್ತು ನಾವು ಎಲ್ಲಿಗೆ ಹೋಗುವಾಗ ಅಥವಾ ಬರುವಾಗ ನಕಾರಾತ್ಮಕ ಶಕ್ತಿ ಆವರಿಸಿಕೊಳ್ಳದಂತೆ ಮನೆಯ ಮುಂದಿರುವ ತುಳಸಿ ಕಾಪಾಡುತ್ತಾಳೆ ಎಂಬ ನಂಬಿಕೆಯೂ ಇತ್ತು. ಮನೆಯ ಮುಂಭಾಗದಲ್ಲಿರುವುದರಿಂದ ಮನೆಯ ಮುಂಬಾಗಿಲು ಶುಚಿಯಾಗಿರುತ್ತದೆ. ತುಳಸಿ ಗಿಡ ಆಯುರ್ವೇದದಲ್ಲಿ ಅತಿ ಮುಖ್ಯ ಪ್ರಾಮುಖ್ಯತೆ ಹೊಂದಿದೆ. ಇದು ನೇಚರ್ ಅಥವಾ ಪ್ರಕೃತಿಯಲ್ಲಿ ನಾವು ದಿನನಿತ್ಯ ನೋಡುವ ಗಿಡವಾಗಿದೆ. ತುಳಸಿ ಎಲೆ ಇಲ್ಲದೆ ಕೃಷ್ಣನ ಪೂಜೆ ಅಪೂರ್ಣ. ತುಳಸಿ ಎಲೆ ನೀರು ಕುಡಿಯುವುದರಿಂದ ಹಲವು ಕಾಯಿಲೆ ನಿವಾರಣೆಯಾಗುತ್ತದೆ. ತುಳಸಿ ಎಲೆ ನೀರು ಮನೆಯ ಪ್ರತಿ ಕೋಣೆಗೂ ಚಿಮ್ಮಿಸುವುದರಿಂದ ಮನೆ ಪವಿತ್ರವಾಗುತ್ತದೆ ಎಂಬ ನಂಬಿಕೆಯೂ ಈಗಲೂ ಇದೆ. ಪ್ರತಿದಿನವೂ ದಿನಕ್ಕೊಂದು ಎಲೆಯಂತೆ ಬಳಸಬೇಕು. ನಮ್ಮ ಆರೋಗ್ಯ ನಮ್ಮ ಆಯುಷು.